ನಮಸ್ತೆ ಎಲ್ರಿಗೂ. ಇವತ್ತು ನಾನು ದಾಲ್ ಬಾಟಿ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಮಾರ್ವಾಡಿ ಇದ್ದಾರೆ. ಅವರು ದಾಲ್ ಬಾಟಿ ಮಾಡೋದನ್ನು ನನಗೆ ತೋರಿಸ್ಕೊಟ್ಟಿದ್ರು ಸುಮಾರು ದಿವಸದಿಂದ. ನನ್ನ ಮಗಳಿಗೆ ಅದು ಭಾಳ ಇಷ್ಟ. ಅವಾಗವಾಗ ಮಾಡ್ಕೊಡೋ ಅಂತ ಕೇಳ್ತಾ ಇರ್ತಾಳೆ, ನಾನು ಮಾಡ್ತಾ ಇರ್ತೀನಿ. ಬಟ್ ಮಕ್ಕಳಿಗೆ ಒಂದೇ ಥರ ತಿಂದು ಬೇಜಾರಾಗಿರ್ತೈತಲ್ಲ, ಅಂಥ ಟೈಮ್ನಾಗ ನಾವು ಯಾವಾಗಾದರೂ ಅವ್ರು ಕೇಳಿದಾಗ ಅಥವಾ ಸಡನ್ನಾಗಿ ಸ್ಕೂಲಿಂದ ಈವ್ನಿಂಗ್ ಬರ್ತಾ ಇರ್ತಾರೆ, ಸ್ವಲ್ಪ ಅದು ಮಾಡಿಕೊಟ್ಟ ಖುಷಿಯಾಗಿಬಿಡ್ತಾರೆ. ಅವರು ತಿನ್ನೋಕ್ಕೂ ಟೇಸ್ಟಿಯಾಗಿರ್ತೈತಿ, ಮಕ್ಕಳಿಗೇನೋ ವೆರೈಟಿ ಅನ್ನಿಸ್ತೈತಿ. ನಾನು ಇವಾಗ ದಾಲ್ ಬಾಟಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಬೌಲಿಗೆ ಸ್ವಲ್ಪ ಕಮ್ಮಿ ಗೋಧಿ ಹಿಟ್ಟು, ಇದು ಸ್ವಲ್ಪ ಕಡಲೆ ಹಿಟ್ಟು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಫಸ್ಟು ಉಪ್ಪು, ರುಚಿಗೆ ಎಷ್ಟು ತಕ್ಕಷ್ಟು, ಸ್ವಲ್ಪ ಅಜ್ವಾಯಿನ, ಆಮೇಲೆ ಜೀರಿಗೆ, ಅಜ್ವಾನ, ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಆಯಿಲು, ಬೇಕಾದ್ರೆ ತುಪ್ಪನೂ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣೀರಲ್ಲಿ ಕಲಿಸ್ಬಾರ್ದು, ಉಗುರು ಬೆಚ್ಚಗಿನ ನೀರು, ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ನೀರನ್ನ ಅದರಲ್ಲಿ ಕಲಿಸ್ಬೇಕು. ಇದನ್ನು ಚಪಾತಿ ಹಿಟ್ಟಿಕ್ಕಿನ ಚೂರು ಗಟ್ಟಿ ಹದಕ್ಕೆ ಕಲಿಸ್ಬೇಕು. ನೋಡಿ 10 ನಿಮಿಷ ನೆಂದಾಯ್ತಿದು. ಇವಾಗ ನೆಂದಿದೆ ಇದು 10 ನಿಮಿಷ. ಇದನ್ನೇನು ಮಾಡಬೇಕು, ಸಣ್ಣ ಸಣ್ಣಕ್ಕೆ ಈ ಥರ ನಾವು ಮೆಂತೆ ಕಡುಬು ಅಂತ ಮಾಡ್ತೀವಿ ನೋಡು, ಆ ಥರ ಸಣ್ಣ ಸಣ್ಣ ಇವು ಕಡುಬು ಥರ ಮಾಡಿಟ್ಕೋಬೇಕು. ಭಾಳ ದಪ್ಪನೂ ಮಾಡಬಾರ್ದು, ಸ್ವಲ್ಪ ಮೀಡಿಯಮ್ ಈ ಥರ. ಹೀಗೆ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ಈ ಥರ. ಅತಿ ದೊಡ್ಡದು ಮಾಡೋಕ್ಕೆ ಹೋಗ್ಬಾರ್ದು, ಅತಿ ದಪ್ಪಾಗಿ, ಇಲ್ಲಾಂದ್ರೆ ಅತಿ ಚಿಕ್ಕದಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಥರ ಸ್ವಲ್ಪ ನೋಡಿ. ಇವಾಗ ಇವೆಲ್ಲ ಸಣ್ಣ ಸಣ್ಣವು ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಇದು ಒಂದು ಬೌಲಿಗಿಂತ ಸ್ವಲ್ಪ ಕಡಿಮೆ ಗೋಧಿ ಹಿಟ್ಟು, ಚಿಕ್ಕದಾಗಿ ಒಂದು ಬೌಲಿಲೆ, ಸಣ್ಣದಾಗಿ ಒಂದಿಷ್ಟು ಬೌಲಿಲೆ ಕಡಲೆ ಹಿಟ್ಟು ತೊಗೊಂಡಿದ್ದೆ. ಅದನ್ನು ಉಗುರು ಬಿಸಿ ನೀರಿನಲ್ಲಿ ಈಗೆಲ್ಲ ನಾದ್ಕೊಂಡಿದ್ದೀನಿ. ಅಜ್ವಾನ ಮತ್ತು ಜೀರಿಗೆ ಹಾಕಿ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ನಾದ್ಕೊಂಡು ಇವ್ರು ಬಿಲ್ಲೆ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಈ ಬೌಲಿಂದ ಅರ್ಧ ಬೌಲು ತೊಗರಿಬೇಳೆ ಹಾಕಿದ್ದೀನಿ. ಅರ್ಧ ಬೌಲು, ಇದರಿಂದ ಅರ್ಧ ಬೌಲ್ ತೊಗರಿಬೇಳೆ, ಹೆಸರುಬೇಳೆ ಇದೆ ಅರ್ಧ ಬೌಲು. ಓಕೆ, ಇದನ್ನು ನೀಟಾಗಿ ಚೆನ್ನಾಗಿ ತೊಳಿಬೇಕು. ಇದನ್ನು ತೊಳ್ಕೊಂಡಿದ್ದೀನಿ ಬೇಳೆನ. ಇದಕ್ಕಿದೆ ನೋಡಿಕೊಂಡು ನೀರು ಹಾಕೋತೀನಿ. ನಮಗೆ ಇದು ನೀರು ಹೆಂಗೆ ಹಾಕ್ಕೋಬೇಕಂದ್ರೆ, ಕುಕ್ಕರಿಗೆ ನಾವು ನೀರು ಇಟ್ಟಿರ್ತೀವಲ್ಲ, ಬೇಳೆ ಹಾಕಿರ್ತೀವಲ್ಲ, ಅದ್ರ ಮೇಲೆ 1 ಇಂಚು, ಬೇಳೆ ಮೇಲೆ 1 ಇಂಚು ನೀರಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು, ಮತ್ತು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರ ಪುಡಿ, ಇಷ್ಟು ಹಾಕ್ಕೋಬೇಕು. ಸ್ವಲ್ಪ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆನಿಯನ್ನು, ಮತ್ತು ದೊಡ್ಡದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸಣ್ಣ ಚಿಕ್ಕದಾಗಿರೋದು ಈರುಳ್ಳಿ, ಒಂದು ದೊಡ್ಡದಾಗಿ ಕಟ್ ಮಾಡಿದ್ದೆ, ಅದ್ರಾಗ ಅರ್ಧ ಹಾಕ್ತಾ ಇದ್ದೀನಿ ನೋಡಿ. ಅರ್ಧ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೋತೀನಿ. ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ.
ಜೀರಿಗೆ ಸ್ವಲ್ಪ ಜೀರಿಗೆ ಇದಿಷ್ಟು ಹಾಕ್ಬಿಟ್ಟು ಇದರಲ್ಲಿ ಇವನ್ನ ಹಾಕ್ಬಿಡ್ಬೇಕು. ಭಾಳ ಕಲಸೋಕೆ ಹೋಗ್ಬಾರ್ದು. ಇದರಲ್ಲಿ ಹಾಕಿ ಒಂದು 3 ವಿಸಿಲ್ ಆದರೆ ಸಾಕು. 3 ವಿಸಿಲ್. ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ದಾಲ್ ಬಾಟಿ ಹಾಕ 4 ಸ್ಪೂನು ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಕರಿಬೇವು, ಹಿಂಗೆ ಹಾಕ್ಬೇಕು ಇದಕ್ಕೆ. ಆಯಿತು, ಒಗ್ಗರಣೆ ಸರ್ವ್ ಮಾಡ್ತಾ ಇದ್ದೀನಿ. ತುಪ್ಪದ ಒಗ್ಗರಣೆ ಹಾಕಿದ್ದೀನಿ. ಹಿಂಗು, ತುಪ್ಪ, ಜೀರಿಗೆ, ಸ್ವಲ್ಪ ಕರಿಬೇವು. ತುಪ್ಪ ಜಾಸ್ತಿ ಇರ್ಬೇಕು ಇದಕ್ಕೆ. ಟೇಸ್ಟಿಗೆ ಹಸಿ ಆನಿಯನ್ ಸಣ್ಣ ಕಟ್ ಮಾಡ್ಕೋಬೇಕು. ಹಸಿ ಆನಿಯನ್ दाल बाटी रेडी टू ईट.